ನಮಸ್ಕಾರ ವೀಕ್ಷಕರೇ, ಇಂದು ಮಂಡಿಯ ತೊಂದರೆ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡುತ್ತೇವೆ. ವೃದ್ಧೆಯರು ಮಾಡುವ ಆಸನಗಳು ವೈದ್ಯರ ಸಲಹೆ ಪಡೆದು ಅಭ್ಯಾಸ ಮಾಡಬೇಕು. ಇಟ್ಸ್ ಕಾಲ್ಡ್ ಎಕ್ಸ್ಟೆನ್ಷನ್ ಆಫ್ ದ ನೀ ಜಾಯಿಂಟ್ ಅಂಡ್ ದ ಫ್ಲೆಕ್ಷನ್ ಆಫ್ ದ ಹಿಪ್ ಜಾಯಿಂಟ್. ಮಂಡಿಯ ಭಾಗ ನೇರ ಇದೆ, ಕುಶಗಳ ಕೀಲುಗಳು ಸ್ವಲ್ಪ ಬಾಗಿದೆ. ಈ ರೀತಿ ಮಾಡುವುದರಿಂದ ಮಂಡಿಯ ಭಾಗದ ಸ್ನಾಯುಗಳು, ಮಿನಕಂಡ, ತೊಡೆಯ ಸ್ನಾಯುಗಳು, ಪುಷ್ಟದ ಸ್ನಾಯುಗಳು, ಹೊಟ್ಟೆಯ ಸ್ನಾಯುಗಳು ದುರ್ಬಲಗಳಿಂದ ಬಲಿಷ್ಠವಾಗುತ್ತವೆ. ಇದನ್ನು 10 ರಿಂದ 15 ಕ್ಷಣಗಳು ಹಾಗೆ ಇರಬೇಕು. ಸಾಧ್ಯವಾದರೆ 30 ಕ್ಷಣದವರೆಗೂ ಹಾಗೆ ಇರಿ. ಚೆನ್ನಾಗಿ ಉಸಿರಾಟ ಮಾಡಿ, ಗಾಳಿಯನ್ನು ಹೀರಿ, ಗಾಳಿಯನ್ನು ಬಿಡಿ, ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ, ಹೀಗೆ ಮಾಡುತ್ತಿರಬೇಕು. ಪಾದವನ್ನು ಎಳೆಯಿರಿ, ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ, ಹೊಟ್ಟೆಯನ್ನು ಗಾಳಿ ಬಿಟ್ಟಾಗ ಒಳಗೆ ನೆಲಕ್ಕೆ ಒತ್ತಿ. ಇದೇ ರೀತಿ 10 ರಿಂದ 15 ಬಾರಿ ಮಾಡಿ. ಮತ್ತೆ ವಿಶ್ರಾಂತಿ. ಈಗ ಬಲಗಾಲು ಮುಗಿದಿದೆ, ಎಡಗಾಲಿನ ಆವೃತ್ತಿಯಲ್ಲಿ ಹಾಗೆ ಮಂಡಿ ನೇರವಾಗಿದೆ. ಪಾದವು ಮಂಡಿ ಕಡೆಗೆ ಇಳಿಯುತ್ತಿದ್ದಾರೆ. ಮಂಡಿ ಬಿಗಿಯಾಗಿಟ್ಕೊಳ್ಳಿ, ತೊಡೆ ಬಿಗಿ ಮಾಡಿ. ಗಾಳಿ ಬಿಟ್ಟಾಗ ಹೊಟ್ಟೆಯ ಸ್ನಾಯುಗಳು ನೆಲಕ್ಕೆ ಒತ್ತಲಿ. ಗಾಳಿ ಹೀರುವಾಗ ಹೊಟ್ಟೆಯ ಸ್ನಾಯುಗಳು ಅಗಲವಾಗಲಿ, ಎತ್ತರವಾಗಿ ಬೆಳೆಯಲಿ. ಇದೇ ರೀತಿ 10 ರಿಂದ 15 ಬಾರಿ ಉಸಿರಾಟ ಮಾಡಿ ಮೆಲ್ಲಗೆ. ಮಂಡಿಯ ತೊಂದರೆ ಇದ್ದರೆ, ನೋವಿದ್ದರೆ ಮಾಡಬೇಡಿ, ಎಚ್ಚರ ವಹಿಸಿ ಅಭ್ಯಾಸ ಮಾಡಿ. ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಈ ರೀತಿ ನೇರವಾಗಿ ನಡೆಸಲು. ಆರೋಗ್ಯವಂತ ಮಹಿಳೆಯರಿಗೆ ಮಾತ್ರ ಈ ರೀತಿ ಮಾಡಲು ಸಾಧ್ಯ. ತೊಂದರೆ ಇದ್ದರೆ ವೈದ್ಯರ ಸಲಹೆ ಪಡೆದು ಅಭ್ಯಾಸ ಮಾಡಿ. ವೀಕ್ಷಕರೇ, ಯಾರಿಗೆ ಮಂಡಿ ದುರ್ಬಲವಿರುತ್ತದೆಯೋ ಒಂದು ಚೇರಿನ ಸಹಾಯದಿಂದ, ಕುರ್ಚಿಯ ಸಹಾಯದಿಂದ ಅಭ್ಯಾಸ ಮಾಡುವುದು ಹೇಗೆಂದು ಮತ್ತೊಂದು ಬದಿಯಲ್ಲಿ ತೋರಿಸುತ್ತೇವೆ. ಈಗ ಒಂದು ಮಂಡಿಯನ್ನು ನೇರ ಮಾಡಿ, ಆಗ ಪಾದವನ್ನು ಚಲಿಸುತ್ತೇವೆ ಹಿಂದೆ ಮುಂದೆ. ಡಾರ್ಸಿಫ್ಲೆಕ್ಷನ್, ಲ್ಯಾಟರಲ್ ಫ್ಲೆಕ್ಷನ್. ಈ ರೀತಿ ಮಾಡುವುದರಿಂದ ಮೇಲ್ಭಾಗದ ತೊಡೆಯ ಸ್ನಾಯುಗಳು, ಕೆಳಭಾಗದ ತೊಡೆಯ ಸ್ನಾಯುಗಳು ಬಲಿಷ್ಠವಾಗುತ್ತವೆ. ಮಂಡಿಯ ದುರ್ಬಲತೆ ದೂರವಾಗುತ್ತವೆ. 10 ರಿಂದ 15 ಬಾರಿ ಮಾಡಿ. ಬಲಗಾಲು ಮುಗಿದ ಮೇಲೆ ಎಡಭಾಗದ ಕಾಲುಗಳನ್ನು ಎತ್ತಿ ಪಾದವನ್ನು ಚಲಿಸುತ್ತೀರಿ. ಗಾಳಿ ಬಿಟ್ಟಾಗ ಪಾದ ನಿಮ್ಮ ಹೃದಯದ ಕಡೆಗೆ ಬರಲಿ. ಗಾಳಿ ಹರಿಯುವಾಗ ಮುಂದಕ್ಕೆ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಅಭ್ಯಾಸ ಮಾಡಿ. 10 ರಿಂದ 15 ಬಾರಿ ಮಾಡಿದರೆ ಉತ್ತಮ. ಮಂಡಿಯನ್ನು ಬಿಗಿ ಮಾಡಿ, ತೊಡೆ ಬಿಗಿ ಇಟ್ಕೊಳ್ಳಿ, ತುಂಬ ಉತ್ತಮವಾಗಿರುತ್ತದೆ. ಸುಲಭದ ರೀತಿಯಲ್ಲಿ ಮಾಡುವ ಚಲನೆ ಮತ್ತೊಂದು ರೀತಿಯದು. ಮತ್ತೆ ಆದ್ಮೇಲೆ ವಿಶ್ರಾಂತಿ. ಈಗ ಮತ್ತೊಂದು ಸುಪ್ತ ಪಾದಾಂಗುಷ್ಟಾಸನದ ಮತ್ತೊಂದು ಬದಿಯಲ್ಲಿ ಪಾದವನ್ನು ಅಗಲ ಮಾಡಿ ದಿಂಬಿನ ಸಹಾಯದಲ್ಲಿ ಆಧಾರ ಕೊಟ್ಟು ಹಾಗೆ ನಿಲ್ಲಿಸುವುದು. 15 ರಿಂದ 20 ಬಾರಿ ಅಭ್ಯಾಸ ಮಾಡಿ. ಹಾಗೆ ಇರಿ, ಚೆನ್ನಾಗಿ ಉಸಿರಾಟ ಮಾಡಿ. ಉಸಿರಾಟ ಮಾಡುತ್ತೀರಿ, ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ, ಪಾದ ಎಳೆಯಿರಿ, ಉಸಿರಾಟ ಮಾಡುತ್ತೀರಿ. Abduction of the thigh muscle. Thigh has been abducted. Relaxes the stiffness in the hip joints. Knee joints are becoming free from the tension. Ligaments will become strong. ವಿಶ್ರಾಂತಿ. ಈಗ ಮತ್ತೊಂದು ಬದಿಯಲ್ಲಿ ನಿಧಾನವಾಗಿ ಚಲಿಸಿ. ಹಾಗೆ ಉಸಿರಾಟ ಮಾಡಿ. ನಿಧಾನವಾಗಿ ಚಲಿಸಿ. ಗಾಳಿ ಬಿಟ್ಟಾಗ ಚಲಿಸಿ, ಗಾಳಿ ಹೀರುವಾಗ ಮೇಲ್ ಬನ್ನಿ. ಗಾಳಿ ಬಿಟ್ಟಾಗ ಚಲಿಸಿ, ಗಾಳಿ ಹೀರುವಾಗ ಮೇಲ್ ಬನ್ನಿ. ಮಂಡಿ ಬಿಗಿ ಇರಲಿ, ತೊಡೆ ಬಿಗಿ ಇರಲಿ. 10 ರಿಂದ 15 ಬಾರಿ ಸಾಧ್ಯವಾದರೆ 5 ರಿಂದ 4 ಬಾರಿ ಮಾಡಿ.
ನಿಧಾನ ಉಸಿರಾಟ ಮಾಡಿ. ಈಗ ಊರ್ಧ್ವಮುಖ ಜಾನು ಶೀರ್ಷಾಸನ. ಒಂದು ಪಾದವನ್ನು ಮಡಚಿದ್ದೇವೆ, ಮಂಡಿಯನ್ನು ಮಡಚಿದ್ದೇವೆ ತೊಡೆಯ ಭಾಗದ ಕಡೆಗೆ. ಎಡಭಾಗದ ಮಂಡಿ ಮಡಚಿದೆ, ಬಲವಾದ ಮಂಡಿ ನೇರವಾಗಿದೆ. ಒಂದು ಹಗ್ಗದ ಸಹಾಯದಿಂದ ಎರಡು ಕೈಗಳನ್ನು ಸಮನಾಗಿ ಎಳೆಯುತ್ತಾ ಮೊಣಕೈ ಉದ್ದ ಮಾಡಿ ತಲೆ ಮೇಲೆ ಎತ್ತಿ ಆಕಾಶ ನೋಡಿ. ಹೀಗೆ ಬಿಗಿಯಾಗಿ ಉಸಿರಾಟ ಮಾಡಿ, ಚೆನ್ನಾಗಿ ಉಸಿರಾಟ ಮಾಡಿ. ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ. ಗಾಳಿ ಬಿಟ್ಟಾಗ ಹೊಟ್ಟೆಯ ಸ್ನಾಯುಗಳು ಒಳಗೋಗಲಿ. ಗಾಳಿ ಹೀರುವಾಗ ಹೊಟ್ಟೆಯ ಸ್ನಾಯುಗಳು ಸಡಿಲ ಮಾಡಿ, ಮಂಡಿ ಬಿಗಿ ಸ್ವಲ್ಪ ಸಡಿಲ ಮಾಡಿ. ಹೀಗೆ 15ರಿಂದ ಅಥವಾ 10ರಿಂದ 15 ಬಾರಿ ಉಸಿರಾಟ ಮಾಡಿ. ಹಾಗೆ ನೇರವಾಗಿ ನಿಲ್ಲಿ, ಸ್ಥಿರವಾಗಿ ಕುಳಿತುಕೊಳ್ಳಿ. ದೇಹ ಅಲಾಡಬಾರದು. One knee is external rotated, one knee is extended. See that joints are becoming very strong, knee joints. ನಿಧಾನವಾಗಿ ಹೊರಬನ್ನಿ. ಮತ್ತೊಂದು ಆವೃತ್ತಿಯಲ್ಲಿ ಬಲಮಂಡಿ ಮಡಚಿದೆ, ಎಡಮಂಡಿ ಉದ್ದ ಚಾಚಿದ್ದೀವಿ. ಎಡ ಪಾದ ಒಂದು ಹಗ್ಗದ ಸಹಾಯದಿಂದ ಎಳೆದುಕೊಳ್ಳಿ. ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ. ದೇಹ ನೇರವಾಗಿ ಹಿಂದಕ್ಕೆ ಬಾಗಲಿ. ಸ್ವಲ್ಪ ಆಕಾಶವನ್ನು ನೋಡುತ್ತಾ ಉಸಿರಾಟ ಮಾಡಿ, ಚೆನ್ನಾಗಿ ಉಸಿರಾಟ ಮಾಡಿ. ದೇಹ ಸ್ಥಿರವಾಗಿರಲಿ. ಈ ರೀತಿ ಮಾಡುವುದರಿಂದ ಮತ್ತಷ್ಟು ಮಂಡಿಗೆ ಬಲ ಬರುತ್ತದೆ. ಈಗ ಪಶ್ಚಿಮೋತ್ತಾಸನ. ಎರಡು ಕಾಲನ್ನು ಚಾಚಿಕೊಳ್ಳಿ, ಹಗ್ಗವನ್ನು ಹಾಕಿ, ಪಾದವನ್ನು ಎಳೆಯಿರಿ, ಮಂಡಿ ಎಳೆದುಕೊಳ್ಳಿ. ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ. ಆಕಾಶವನ್ನು ನೋಡುತ್ತಾ ಉಸಿರಾಟ ಮಾಡಿ. ಎರಡು ಮಂಡಿ ಬಿಗಿಯಾಗಿರಲಿ. ಉಸಿರಾಟ ಮಾಡಿ. ಹತ್ತರಿಂದ 15 ಬಾರಿ ಉಸಿರಾಟ. ಮುಗಿದ ಮೇಲೆ ವಿಶ್ರಾಂತಿ. ಈಗ ನವಾಸನ. ಕುರ್ಚಿಯ ಸಹಾಯದಿಂದ ಎರಡು ಮಂಡಿಯನ್ನು ನೇರವಾಗಿ ಪಾದವನ್ನು ಚೇರಿನ ಮೇಲಿಡಿ. ಮೊಣಕೈಯನ್ನು ದಿಬ್ಬಿನ ಸಹಾಯದಲ್ಲಿ ಕುಳಿತು 10ರಿಂದ 15 ಬಾರಿ ಉಸಿರಾಟ. 10ರಿಂದ 15 ಬಾರಿ ಉಸಿರಾಟ. ವಿಶ್ರಾಂತಿ ಮುಗಿದ ಮೇಲೆ ಉದಿತ ಮರಿಚಾಸನ. ಒಂದು ಕಾಲನ್ನು ನೆಲದ ಮೇಲಿದೆ, ಒಂದು ಪಾದವನ್ನು ಶೇರಿನ ಮೇಲೆ. ಎಡಪಾದ ನೆಲದಲ್ಲಿದೆ, ಎಡ ಹಸ್ತವನ್ನು ಆಕಾಶಕ್ಕೆ ಎತ್ತಿ ಬಲ ಹಸ್ತವನ್ನು ಹಿಂದಕ್ಕೆ ಕಟ್ಟಿಕೊಳ್ಳಿ. ಹಾಗೆ 10 ಬಾರಿ ಉಸಿರಾಟ ಮಾಡಿ. ನಿಧಾನವಾಗಿ ಉಸಿರಾಟ ಮಾಡಿ. ನಿಧಾನ ಹೊರಬನ್ನಿ. ಇದ ಮೇಲೆ ಈಗ ಎಡಮಂಡಿಯನ್ನು ಮಡಚುತ್ತಾ ಪಾದವನ್ನು ಕುರ್ಜಿಯ ಮೇಲೆ ನೆಲೆಸಿ, ಬಲಪಾದವನ್ನು ನೆಲದಲ್ಲಿ ಮಂಡಿ ಬಿಗಿ ಮಾಡುತ್ತಾ ನಿಲ್ಲಿ. ಎಡಗೈ ಮೇಲೋಗಿದೆ, ಬಲ ಹಸ್ತ ಮಂಡಿ ಮೇಲಿದೆ, ಎಡ ಮಂಡಿಯ ಮೇಲೆ. ನಿಧಾನವಾಗಿ ಉಸಿರಾಟ ಮಾಡಿ. ನಿಧಾನ ಉಸಿರಾಟ ಮಾಡಿ. ನಿಧಾನ ಹೊರಬನ್ನಿ. ವಿಶ್ರಾಂತಿ. 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 ನೀವು ವಿಶ್ರಾಂತಿ ಮಾಡ್ಕೊಳ್ಳಿ. ನೀವು ಹಾಕಿನ ಕೈಬಿಡಿ ಕೆಳಗೆ. ಈಗ ವೀರಾಸನ. ಅದರಲ್ಲಿ ದಿಂಬನ್ನು ತೆಗೆದುಕೊಳ್ಳಿ. ಮುಂದಿನ ಮೇಲೆ ಕುಳಿತು ಒಂದು ಮಂಡಿಯನ್ನು ಮಡಚಿದ್ದೇವೆ. internal rotation of the knee joint. It's called internal rotation for the knee joint. ಹಾಗೆ ಉಸಿರಾಟ ಮಾಡಿ. ಎಡಮಂಡಿಯನ್ನು ಉದ್ದಾಟ ಮಾಡ್ತಿದ್ದೇವೆ. ಉಸಿರಾಟ ಮಾಡ್ತೀವಿ. ವಿಶ್ರಾಂತಿ. ಈಗ ಬಲಪಾದವನ್ನು ಚಾಚಿ ಎಡಮಡಿಯನ್ನು ಮಡಚಿಕೊಳ್ಳಿ. ಇಂಟರ್ನಲ್ rotation of the knee joint to the back. ಅರ್ಧ ವೀರಾಸನ. ಇದೇ
ನೇರವಾಗಿದೆ, ಮುಖವು ನೇರವಾಗಿದೆ. ಉಸಿರಾಟ ಮಾಡಿ 10-15 ಬಾರಿ ಉಸಿರಾಟ ಮಾಡಿ. ಇದ ಮೇಲೆ ವಿಶ್ರಾಂತಿ. ನೇರವಾಗಿ ಕುಳಿತಿರಬೇಕು. ವಿಶ್ರಾಂತಿ. ಉಪವಿಶ್ವ ಕೋನಾಸನ. ಎಡವು ಪಾದಗಳನ್ನು ಅಗಲಿಸಿ ಬಲ ಪಾದವನ್ನು 2 ಹಸ್ತಗಳಿಂದ ಸಾಧ್ಯವಾದರೆ 2 ಕೈಗಳಿಂದ ಹಿಡಿದುಕೊಳ್ಳಿ. ತಲೆ ಮೇಲೆತ್ತಿ, ಎದೆ ಮೇಲೆತ್ತಿ. ಉಸಿರಾಟ. ಮಂಡಿ ಬಿಗಿಯಿದೆ, ತೊಡೆ ಬಿಗಿಯಿದೆ, ಮಂಡಿ ಬಿಗಿಯಿದೆ, ತೊಡೆ ಬಿಗಿಯಿದೆ. ನೋಡಿ, ಎಡದಿಂದ ಬಲಕ್ಕೆ ಎಡಕ್ಕೆ ಚಲಿಸಿದ್ದಾರೆ. ಶರೀರ ಬಿಗಿ ಹೋಗಿದೆ. ನಿಧಾನವಾಗಿ ಉಸಿರಾಟ ಮಾಡಿ. ವಿಶ್ರಾಂತಿ. ಮಂಡಿ ದುರ್ಬಲ ಇದ್ದರೆ ಹಗ್ಗದ ಸಹಾಯದಿಂದ ಇದನ್ನು ಮಾಡಬಹುದು. ಬಲಪಾದವನ್ನು ಹಗ್ಗದಲ್ಲಿ ಎಳೆಯುತ್ತಾ ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ, ತಲೆ ಮೇಲೆ ಎತ್ತಿ ಹಾಗೆ ಉಸಿರಾಟ ಮಾಡಿ. ನಿಧಾನವಾಗಿ ಉಸಿರಾಟ ಮಾಡಿ. ವಿಶ್ರಾಂತಿ. ಈಗ ಬದ್ಧ ಕೋನಾಸನ. 2 ಮಂಡಿಯನ್ನು ಸ್ವಲ್ಪ ಹೊರಭಾಗಕ್ಕೆ ಮಡಿಸಿಕೊಳ್ಳಿ. ಹೊರಭಾಗದ ಕಾಲುಗಳು ಹಾಗೂ ತೊಡೆಯ ಸಂಧಿಗಳಿಗೆ 2 ಬಿಂದುಗಳ ಸಹಾಯದಿಂದ ಅಭ್ಯಾಸ ಮಾಡಿದರೆ ಉತ್ತಮ. ಕೈಗಳನ್ನು ಆಕಾಶಕ್ಕೆ ಇಳಿಯುತ್ತೀರಿ. ಕೈಗಳನ್ನು ಆಕಾಶಕ್ಕೆ ಇಳಿಯುತ್ತೀರಿ. ಉಸಿರಾಟ ಮಾಡಿ. ನಿಧಾನ ಉಸಿರಾಟ ಮಾಡಿ. ಬದ್ಧ ಕೋನಾಸನದ ಒಂದು ರೀತಿ. ವಿಶ್ರಾಂತಿ. ಭಾರಧ್ವಜಾಸನ. ಕುರ್ಚಿಯ ಸಹಾಯದಿಂದ ಕುರ್ಚಿಯ ಅಂಚಿನಲ್ಲಿ ಕುಳಿತು ಕುರ್ಚಿಯ ಆಸನವನ್ನು ಬ್ಯಾಕ್ ರೆಸ್ಟ್ you have to hold on the hand, turn to the left side, hold the chair with the back rest and do slow deep breathing breath out. 2 ಮಂಡಿಯ ಹಚ್ಚಿದೆ. ಕುರ್ಚಿ ಮೇಲೆ ಕುಳಿತಿದ್ದೇವೆ. ಸೊಂಟವು ಎಡಭಾಗಕ್ಕೆ ತಿರುಗಿದೆ. ತಲೆಭಾಗ ಭುಜಗಳು ತಿರುಗಿದೆ. ಸೊಂಟವು ಸ್ವಲ್ಪ ಮಟ್ಟಿಗೆ ತಿರುಗಿದೆ. ಭಾರಧ್ವಜಾಸನ. ವಿಶ್ರಾಂತಿ. ಮತ್ತೊಂದು ಬದಿಯಲ್ಲಿ ಭಾರಧ್ವಜಾಸನ. ಬಲಭಾಗಕ್ಕೆ ತಿರುಗಿ ಮಾಡುವ ಒಂದು ಭಂಗಿ. ಕುರ್ಚಿಯ ಸಹಾಯದಿಂದ ಮಾಡುವ ಒಂದು ಆಸನ. ಎಚ್ಚರ ವಹಿಸಿ. ವೆರಿ ಗುಡ್ ಫಾರ್ ದ neck muscle, shoulder muscle, the low back. Total blood circulation goes to the abdomen organs. The liver, pancreas, stomach, everything is massaged. You get a very good blood circulation. Vishranti. ಈಗ ನಿಂತು ಮಾಡುವ ಆಸನಗಳು. ತಾಡಾಸನ. ಬದ್ಧಾಂಗುಳಿ ತಾಡಾಸನ. ಕೈ ಬೆರಳನ್ನು ಮೇಲೆತ್ತಿ ಫುಲ್ ದ ಕ್ಯಾಪ್ಸ್. ಮಂಡಿ ಬಿಗಿ ಮಾಡಿ, ತೊಡೆ ಬಿಗಿ ಮಾಡಿ, ಪುಷ್ಟಗಳು ಬಿಗಿ ಮಾಡಿ. ಸಾಧ್ಯವಾದರೆ ಹೊಟ್ಟೆಯನ್ನು ಒಳಕ್ಕೆ ಎಳೆಯುತ್ತಾ ಮೊಣಕೈ ಭುಜಗಳನ್ನು ಮೇಲೆ ಎಳೆಯುತ್ತೀರಿ ಆಕಾಶಕ್ಕೆ. ಉಸಿರಾಟ ಮಾಡಿ. 10 ರಿಂದ 15 ಬಾರಿ ಉಸಿರಾಟ. ಮುಗಿದ ಮೇಲೆ ವಿಶ್ರಾಂತಿ. ತ್ರಿಕೋಣಾಸನ. 3 ಹೆಜ್ಜೆ ಅಗಲ ಮಾಡ್ಕೊಳ್ಳಿ. ಎಡಭಾಗಕ್ಕೆ ಸೊಂಟ ಬಾಗಿಸಿ. ಬಲ ಹಸ್ತ ಸೊಂಟದ ಮೇಲಿದೆ. ಉಸಿರಾಟ ಮತ್ತೆ ವಿಶ್ರಾಂತಿ. ವಿಶ್ರಾಂತಿ. ಈಗ ಬಲಭಾಗದಲ್ಲಿ ಮಾಡುವ ತ್ರಿಕೋಣಾಸನ ಮತ್ತೊಂದು ಆಸನ. ಪಾದದ ಕೀಲುಗಳು. ವೆರಿ ಗುಡ್ ಫಾರ್ ಆಂಕಲ್ ಜಾಯಿಂಟ್ಸ್, bones of the leg muscle,
release the stiffness in the low back, neck pain, shoulder pain. Good for a digestive system, acidity, gastritis, indigestion also comes down with this practice. ಅಜೀರ್ಣದ ತೊಂದರೆಗಳು ದೂರವಾಗುತ್ತವೆ. ವಿಶ್ರಾಂತಿ. ಈಗ ಅರ್ಧ ಉತ್ತನಾಸನ. ವೆರಿ ಗುಡ್ ಫಾರ್ ದ ಬ್ಯಾಕ್. Be careful. Those who have low backache, neck pain, do not practice. People with a flexible body, strong muscles only can practice this asana. See the stretch. Only show the legs and the where shake the face. ಈ ದೇಹವನ್ನು ತೋರಿಸಿ. ಅದು ಆ ರೀತಿ ಅಭ್ಯಾಸ. ನಿಧಾನವಾಗಿ ವಿಶ್ರಾಂತಿ. ಈಗ ಮತ್ತೊಂದು ಭಾಗದ ಉತ್ತನಾಸನ. Those who are strong back, strong muscles, healthy knee joints only can practice this. People with knee problems don't do this practice. I'm cautioning you should not practice. Only a healthy body can practice this posture. It's called Uttanasana. Help of the chair, she is doing the Uttanasana. 79 years old woman is practicing the Uttanasana. 79 ವರ್ಷದ ವೃದ್ಧೆ ಎಷ್ಟು ಸುಲಭದ ರೀತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಗಮನ ಕೊಡಿ. ಅವರ ಶರೀರದ ಆರೋಗ್ಯದ ಗುಟ್ಟು ಅವರನ್ನೇ ಕೇಳಿ ತಿಳಿದುಕೊಳ್ಳಿ. ವಿಶ್ರಾಂತಿ. ಈಗ ಸ್ವಲ್ಪ ಚಲನೆ. ಭುಜಂಗಾಸನ, ಮಾರ್ಜಲಾಸನ, ಅಧೋಮುಖ ವೀರಾಸನ. ಗುಡ್ ಫಾರ್ ದ ಬ್ಯಾಕ್. ಸೊಂಟದ ಸ್ನಾಯುಗಳು, ಭುಜದ ಸ್ನಾಯುಗಳು ದುರ್ಬಲದಿಂದ ದೂರವಾಗುತ್ತವೆ. ಓನ್ಲಿ ಹೆಲ್ತಿ ಬಾಡಿ ಕ್ಯಾನ್ ಮೂವ್ ದಿಸ್. ಆರೋಗ್ಯವಂತರಿಗೆ ಮಾತ್ರ ಸಾಧ್ಯ. ನೆನಪಿಟ್ಟುಕೊಳ್ಳಿ. Feel the moment. Breathe out. Eyes wide up. Breathe in and breathe out. Breathe in, breathe out. Breathe in, breathe out. ಗಾಳಿ ತಗೊಳ್ಳಿ, ಗಾಳಿ ಬಿಡಿ. ಗಾಳಿ ತಗೊಳ್ಳಿ, ಗಾಳಿ ಬಿಡಿ. ಗಾಳಿ ತಗೊಳ್ಳಿ, ಗಾಳಿ ಬಿಡಿ. ವಿಶ್ರಾಂತಿ. ಅಧೋಮುಖ ವೀರಾಸನ ಅರ್ಧ ಭಾಗ ಅಥವಾ ಶೀರ್ಷಾಸನದ ಹತ್ತಿರ ಬರುವ ಒಂದು ಆಸನ. ವೆರಿ ಗುಡ್ ಫಾರ್ ದ ಸಪ್ಲೈ ಬ್ಲಡ್ ಟು ದ ಬ್ರೈನ್. As you become old, blood vessels in the brain becomes hard, or the arteries becomes hard. With poor circulation of the blood to the brain. Practicing this posture improves the blood circulation in the brain. ಈ ರೀತಿ ಮಾಡುವುದರಿಂದ ಮೆದುಳಿಗೆ ಶಕ್ತಿ ಒದಗುತ್ತದೆ. You can try the energy systems. The nervous system will become strong with this posture. ಹಾಗೆ ಇರಿ. ನಿಧಾನವಾಗಿ ಉಸಿರಾಟ ಮಾಡಿ. ನೆಮ್ಮದಿಯಾಗಿರಿ. ವಿಶ್ರಾಂತಿ. ಸುಪ್ತಬದ್ಧ ಕೋಣಾಸನ. Extension of the knee joints. Very good for the women. Good circulation for the groins, knee joints, pelvic region. Low back is getting relaxed. Sternum is getting relaxed. ಬೆನ್ನುಕಂಬದ ಆಯಾಸ ದೂರ ಆಗುತ್ತೆ. ಇಡೀ ಸ್ನಾಯುಗಳು ಆಯಾಸದಿಂದ ದೂರವಾಗುತ್ತದೆ. 1 ನಿಮಿಷದ ಸಮಯದವರೆಗೂ ಮಲಗಬಹುದು. You can practice up to 1 minute. Very good relaxing posture. ಸುಪ್ತಬದ್ಧ ಕೋಣಾಸನ. ದಿಂಬುಗಳ ಸಹಾಯದಿಂದ ಇಟಿಗೆ ಮಂಡಿ ಕೆಳಗಡೆ ಹೀಗೆ ಆಧಾರ ಕೊಟ್ಟು ಅಭ್ಯಾಸ ಮಾಡಿ. ವಿಶ್ರಾಂತಿ. ಇದು ವಿಶ್ರಾಂತಿಯ ಒಂದು ಭಂಗಿ. ಇಟ್ಸ್ ವೆರಿ ಗುಡ್ ರಿಲ್ಯಾಕ್ಸೇಷನ್ ಫಾರ್ ದ knee joints. One can practice up to 2 to 3 minutes. Those who are healthy. After the practice, end the show with this posture. ಆಸನಗಳು ಮುಗಿದ ಮೇಲೆ ಕೊನೆಯದಾಗಿ ಈ ರೀತಿ ದಿನದಲ್ಲಿ ವಿಶ್ರಾಂತಿ ಪಡೆಯುತ್ತಾ ನೆಮ್ಮದಿಗೆ ಕಣ್ಮುಚ್ಚಿ ನೆಮ್ಮದಿಯಾಗಿ ಪೂರಕ ಮತ್ತು ರೇಚಕವನ್ನು ಕುಂಭಕ ಮಾಡದೆ. ಡೋಂಟ್ ಹೋಲ್ಡ್ ಯುವರ್ ಬ್ರೆತ್. ಓನ್ಲಿ ಬ್ರೀತ್ ಇನ್, ಬ್ರೀತ್ ಔಟ್. ಸ್ಲೋ ಇನಲೇಷನ್, ಎಕ್ಸಲೇಷನ್. ಫೀಲ್ ದ ರಿಲ್ಯಾಕ್ಸೇಷನ್. ಬ್ರೀತ್ ಇನ್, relax your shoulders. Breathe out, feel that relaxation going on. Breathe in, slowly raise the abdomen muscle up. Breathe out, relax the abdomen muscle. Breathe in, relax the hip joints. Then breathe out. Breathe in, focus the mind on the knee joint. Then breathe out, relax. ಉದ್ದೇಶ ಅಲ್ಲದೆ ಯುವತಿಯರು ಯುವಕರು ಸಹಿತ ಈ ರೀತಿ ಅಭ್ಯಾಸದಿಂದ ಮಂಡಿಯ ತೊಂದರೆಗಳಿಂದ ದೂರವಾಗಬಹುದು. ಮಾಡುವುದಕ್ಕಿಂತ ಮುಂಚೆ ವೈದ್ಯರ ಸಲಹೆ ಪಡೆದು
ಅಭ್ಯಾಸ ಮಾಡುವುದು ಉತ್ತಮ, ಅಥವಾ ನುರಿತ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾತ್ರ ಈ ಅಭ್ಯಾಸ ಮಾಡಬೇಕೆಂದು ನಮ್ಮ ವಿನಂತಿ. ಎಲ್ಲರಿಗೂ ನಮಸ್ಕಾರ.